ಬೆಂಗಳೂರು ಐಟಿ ವಲಯಕ್ಕೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಐಟಿ ಕಾರಿಡಾರ್ ಅಭಿವೃದ್ಧಿಗೆ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ. ಬೆಂಗಳೂರು ಐಟಿ ವಲಯಕ್ಕೆ ಸರ್ಕಾರದ ವತಿಯಿಂದ ಗುಡ್ ನ್ಯೂಸ್. ಬೆಂಗಳೂರು ಐಟಿ ಕಾರಿಡಾರ್ ಅಭಿವೃದ್ಧಿಗೆ 400 ಕೋಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ. ಐಟಿ ಕಂಪನಿಗಳಿರುವ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಸಜ್ಜು. ಸಿಕ್ಕಾಪಟ್ಟೆ ಎಲ್ಲರೂ ಬೈದಿದ್ರು ರಾಜ್ಯ ಸರ್ಕಾರವನ್ನು, ಮೋಹನ್ ದಾಸ್ ಪೈ ಎಲ್ಲರೂ ಕೂಡ, ಕಿರಣ್ ಮಜುಮ್ದಾರ್ ಎಲ್ಲ. ಈಗ ಹೊರವರ್ತುಲ ರಸ್ತೆಯ ಅಭಿವೃದ್ಧಿ ಮಾಡ್ತಾರೆ. 20.20 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಗೆ 400 ಕೋಟಿ ಅಂತ. ಟ್ರಾಫಿಕ್ಕು, ಗುಂಡಿ ಸಮಸ್ಯೆ ನಿವಾರಣೆಗೆ ಮುಂದಾಗಿದೆ ಸರ್ಕಾರ. ಸೊ ಹಾಗಾಗಿ ಈಗ ಉದ್ಯಮಿಗಳೆಲ್ಲ ಸಿಡಿದೆದ್ದಿದ್ರು ಈ ಹಿಂದೆನೇ. ಏನದು ಟ್ವೀಟ್ ವಾರೇ ನಡೆದೋಗಿತ್ತು ಎಲ್ಲರ ನಡುವೆ. ಸೊ ಈಗ ಸರ್ಕಾರ 400 ಕೋಟಿ ಬಿಡುಗಡೆ ಮಾಡ್ತೀವಿ ಐಟಿ ಕಾರಿಡಾರ್ ಅಭಿವೃದ್ಧಿಗೆ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಏನು, ಇದು ಮೂಲಸೌಕರ್ಯ ಅಭಿವೃದ್ಧಿ, ರೋಡು, ಇನ್ನೇನೂ ಇಲ್ಲ. ಐಟಿ ಕಾರಿಡಾರ್ ಅಭಿವೃದ್ಧಿ ಅಂದರೆ ಏನೋ ಅಂದ್ಕೊಂಡ್ಬಿಡ್ಬೇಡಿ, ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಿಬಿಡ್ತಾರೆ ಅಂತಲ್ಲ, ರೋಡ್ ಸರಿ ಮಾಡೋದಕ್ಕೆ. ಬೆಂಗಳೂರಿನಲ್ಲಿ ರೋಡು ಟ್ರಾಫಿಕ್ ಸಮಸ್ಯೆನೇ ದೊಡ್ಡದು ಅಂತ ಕಿರಣ್ ಮಜುಮ್ದಾರ್ ಶಾ ಅವರು, ಮೋಹನ್ ದಾಸ್ ಪೈ ಅವರು ಎಲ್ಲರೂ ಭಾರಿ ಬೇಸರ ವ್ಯಕ್ತಪಡಿಸಿದರು. ಅವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಕೂಡ ಡಿ ಕೆ ಶಿವಕುಮಾರ್ ಮಾಡಿದರು. ಸೊ ಇದೆಲ್ಲ ಆದ ನಂತರ ಈಗ ಒಂದು ತೀರ್ಮಾನಕ್ಕೆ ಬಂದು 400 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಪ್ರಾಜೆಕ್ಟ್ಗಳ ಅನೌನ್ಸ್ಮೆಂಟ್ಗಳೇ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಸೊ ಈಗೇನೋ ಒಂದು 400 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಈ ಅಧಿಕೃತ ಅನೌನ್ಸ್ಮೆಂಟ್ ಆಗಿದೆಯಾ? ಆಮೇಲೆ ಈ 400 ಕೋಟಿ ಸಾಕಾಗುತ್ತಾ? ನನ್ನ ಪ್ರಕಾರ ಸಾಕಾಗಲ್ಲ ಅಂತ. ಸೊ ಏನು ಪ್ಲಾನ್ ಇದೆ ರಾಜ್ಯ ಸರ್ಕಾರದ್ದು? ಅರವಿಂದ, ಬಹಳ ಪ್ರಮುಖವಾಗಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ಬೆಂಗಳೂರಿನ ಐಟಿ ಕಾರಿಡಾರ್, ಅದರಲ್ಲೂ ಕೂಡ ಒಂದಷ್ಟು ಕಂಪನಿಗಳು ಬೆಂಗಳೂರಿಂದ ಆಚೆ ಹೋಗ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ವು. ಕಾರಣ ಇಷ್ಟೇ, ಐಟಿ ಕಾರಿಡಾರ್ಗಳು ಸರಿ ಇಲ್ಲ, ಜೊತೆಗೆ ಆ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ರಸ್ತೆ ಗುಂಡಿಗಳ ಸಮಸ್ಯೆ ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಪದೇ ಪದೇ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸರ್ಕಾರದಿಂದ ಪೂರಕವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಎಲ್ಲ ಐಟಿ ವಲಯ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇತ್ತು. ಸೊ ಇದನ್ನ ಡಿಸಿಎಂ ಅವರ ಜೊತೆಯೂ ಕೂಡ ಸಭೆಗಳನ್ನ ಮಾಡಿ 2-3 ಸಭೆಗಳನ್ನ ಮಾಡಿ ಇದರ ಗಮನವನ್ನ ತರುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಆದ್ರೆ ಸರ್ಕಾರ ಯಾವುದೇ ಅಧಿಕೃತವಾಗಿ ಯಾವುದೇ ಮಾಹಿತಿಗಳನ್ನ ನೀಡಿರಲಿಲ್ಲ. ಬಟ್ ಆದ್ರೆ ಈಗ ಡಿಸಿಎಂ ಖುದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಐಟಿ ಕಾರಿಡಾರ್ನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ನಾವು 400 ಕೋಟಿಯನ್ನ ಬಿಡುಗಡೆಯನ್ನ ಮಾಡ್ತೀವಿ ಅನ್ನುವಂತ ವಿಚಾರವನ್ನು ಖುದ್ದು ಡಿಸಿಎಂ ಅವರೇ ಸ್ಪಷ್ಟವನ್ನ ಪಡಿಸಿರುವಂತದ್ದು. ಈ ಮುಖಾಂತರವಾಗಿ 20 ಕಿಲೋಮೀಟರ್ ಅಂದ್ರೆ ಕೇರ್ಪುರಂನಿಂದ ಸಿಲ್ಕ್ ಬೋರ್ಡ್ ಮಾರ್ಗದ ಐಟಿ ಕಾರಿಡಾರ್ ಏನಿದೆ, ಇಲ್ಲಿ ಬರುವಂತಹ ಎಲ್ಲಾ ಕಂಪನಿಗಳಿಗೂ ಕೂಡ 100 ಕಂಪನಿಗಳು ಈ ಭಾಗದಲ್ಲಿ ಬರುವಂತದ್ದು, ಇವರೆಲ್ಲರಿಗೂ ಕೂಡ ಅನುಕೂಲ ಆಗುವಂತ ನಿಟ್ಟಿನಲ್ಲಿ 400 ಕೋಟಿ ವೆಚ್ಚದಲ್ಲಿ ವಿಶ್ವ ದರ್ಜೆ ಮಟ್ಟದಲ್ಲಿ ರಸ್ತೆಯನ್ನ ಮೊದಲಿಗೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಹಣವನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಇದನ್ನ 400 ಕೋಟಿ ಅಂತ ಹೇಳಿ ಅಂದಾಜನ್ನ ಮಾಡ್ಲಾಗ್ತಾ ಇದೆ. ಬಟ್ ಅದರ ಟೆಂಡರ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಿ ಅದರ ಬ್ಲೂ ಪ್ರಿಂಟ್ ಗಳೆಲ್ಲವೂ ಕೂಡ ಸಿದ್ಧ ಆದ್ಮೇಲೆ ಇದಕ್ಕೆ ಎಕ್ಸಾಕ್ಟ್ ಇನ್ನೂ ಹೆಚ್ಚುವರಿಯಾಗಿ ಏನಾದ್ರು ಬೇಕಾಗಬಹುದಾ ಅನ್ನುವಂತ ಒಂದು ಸ್ಪಷ್ಟವಾದಂತ ಚಿತ್ರಣ ಸಿಗ್ಲಿದೆ. ಸದ್ಯಕ್ಕೆ 400 ಕೋಟಿಯನ್ನ ಬಿಡುಗಡೆಯನ್ನ ಮಾಡ್ತೇವೆ ಅನ್ನೋದ್ರ ಮುಖಾಂತರವಾಗಿ ಬೆಂಗಳೂರಿನಿಂದ ನಾವು ಆಚೆ ಹೋಗ್ಬೇಕು ಅನ್ನುವಂತ ಒಂದಷ್ಟು ನಿರ್ಧಾರಗಳನ್ನ ಮಾಡಿದಂತವ್ರು, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದಂತವ್ರಿಗೆ ಒಂದು ರೀತಿಯಾದಂತಹ ಗುಡ್ ನ್ಯೂಸ್ ಅನ್ನ ಸದ್ಯ ಸರ್ಕಾರ ನೀಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅದು ಯಾವಾಗಿಂದ ಬಿಡುಗಡೆ ಆಗುತ್ತೆ, ಕಾಮಗಾರಿ ಯಾವಾಗ ಶುರು ಆಗುತ್ತೆ, ಅದೆಲ್ಲ ಬಹಳ ಮುಖ್ಯ. ಇದು ಘೋಷಣೆಗಳಾಗೇ ಇದ್ರೆ ಆಗಲ್ಲ.